ಶ್ರೀ ಗುರು ಬಸವಲಿಂಗಾಯ ನಮಃ ಎಂಬ ನಾಮವನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ವಿಶ್ವಗುರು ಬಸವಣ್ಣನವರನ್ನು ಆತ್ಮದಲ್ಲಿ ನೆನೆಸುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಶರಣೀಯರಿಗೂ ಶರಣು ಶರಣಾರ್ಥಿ ಶರಣೀಯರೇ ಈ ಸುಂದರ ಸಂಜೆಯ ಶುಭಾಶಯಗಳನ್ನು ಹೇಳುತ್ತಾ ಇಂದಿನ 15ನೆಯ ರಾಜೂರು ಗ್ರಾಮದ ಶಿವಾನುಭವ ಕಾರ್ಯಕ್ರಮದಲ್ಲಿ ಅಕ್ಕಮಹಾದೇವಿಯ ವಚನಗಳನ್ನು ಆಲಿಸುತ್ತಾ ಆ ವಚನಗಳ ಒಂದು ಅರ್ಥವನ್ನು ನಮ್ಮ ಮನಕ್ಕೆ ಮುದ ನೀಡುವಂತೆ ಅರ್ಥೈಸಿಕೊಳ್ಳೋಣ. ಅಂಗೈಯೊಳಗಣ ಲಿಂಗವ ಪೂಜಿಸುತ್ತಾ ಅಂಗೈಯೊಳಗಣ ಲಿಂಗವ ಪೂಜಿಸುತ್ತಾ ಮಂಗಳಾರತಿಯನ್ನು ತೊಳಗಿ ಬೆಳಗುತ್ತಿರ್ತೆ ನೋಡಯ್ಯ. ಮಂಗಳಾರತಿಯನ್ನು ತೊಳಗಿ ಬೆಳಗುತ್ತಿದೆ ನೋಡಯ್ಯ. ಕಂಗಳ ನೋಟ ಕರವಿಟ್ಟು ಭಾವ ಕಂಗಳ ನೋಟ ಕರವಿಟ್ಟು ಭಾವ. ಹಿಂಗದ ಮೋಹ ತೆರಹಿಲ್ಲದಿರ್ದೆ ಹಿಂಗದ ಮೋಹ ತೆರಹಿಲ್ಲದಿರ್ದೆ ನೋಡಯ್ಯ ನೋಡಯ್ಯ. ಚನ್ನಮಲ್ಲಿಕಾರ್ಜುನಯ್ಯ ಚನ್ನಮಲ್ಲಿಕಾರ್ಜುನಯ್ಯ. ನಿಮಗಲ್ಲದ ಪೂಜೆ ನಿಮಗಲ್ಲದ ಪೂಜೆ ಅನುವಾಯಿತೆನಗೆ. ಹೀಗೆ ಭಾವ ತುಂಬಿದ ಲಿಂಗ ಪೂಜೆಯಲ್ಲಿ ಕೂಡ ಅಕ್ಕಮಹಾದೇವಿ ತನ್ನ ಚನ್ನಮಲ್ಲಿಕಾರ್ಜುನನನ್ನು ಕಾಣುವ ರೀತಿ ಇದೆಯಲ್ಲ. ಲಿಂಗವನ್ನು ಪೂಜಿಸುತ್ತಾ ಮಂಗಳಾರತಿಯನ್ನು ಬೆಳಗುತ್ತಲಿದ್ದೆ ಅಂದ್ರೆ ಲಿಂಗವನ್ನು ಅಂಗೈಯಲ್ಲಿಟ್ಕೊಂಡು ಪೂಜೆ ಮಾಡ್ತಾ ಮಂಗಳಾರತಿಯನ್ನು ಬೆಳಗುತ್ತಲಿದ್ದೆ. ಕಣ್ಣುಗಳ ದೃಷ್ಟಿಯೇ ನಿರಂತರವಾಗಿತ್ತು ಅಂದ್ರೆ ನನ್ನ ದೃಷ್ಟಿ ಆ ಲಿಂಗವನ್ನು ನೋಡುವಲ್ಲಿ ನಿರಂತರವಾಗಿತ್ತು. ನಾನು ನಿನ್ನನ್ನು ಮಗುವಂತೆ ನೋಡಿದೆನು. ಆ ಲಿಂಗದೋಳು ಚನ್ನಮಲ್ಲಿಕಾರ್ಜುನನನ್ನು ಅಕ್ಕಮಹಾದೇವಿ ಮಗುವಂತೆ ನೋಡಿದೆನು ಎಂದು ಹೇಳ್ತಾಳೆ. ನಿಮ್ಮನ್ನು ಅಗಲದೆ ಪೂಜೆಯನ್ನು ಮಾಡುವುದು ಅಂದ್ರೆ ನಿಮ್ಮಿಂದ ದೂರ ಆಗದೆ ಪೂಜೆಯನ್ನು ಮಾಡುವುದು ನನಗೆ ಸಂತಸವಾಗಿತ್ತೆಂದು. ಅಂದ್ರೆ ನನಗೆ ಈ ರೀತಿ ನಿಮ್ಮ ಧ್ಯಾನದಲ್ಲಿ ಪೂಜೆ ಮಾಡೋದು ಬಹಳ ಸಂತಸವಾಗಿತ್ತು. ಈ ಸಂತಸ ಅಂತಕ್ಕಂಥ ಶಬ್ದ ಎಲ್ಲಿಂದಲೂ ಕೊಂಡು ತರಲಿಕ್ಕೆ ಸಾಧ್ಯವಿಲ್ಲ. ಪ್ರತಿ ಮನುಷ್ಯನು ಮಗುವು ಎಲ್ಲರೂ ಕೂಡ ತಮ್ಮ ಅಂತರಾಳದಿಂದ ಇದನ್ನು ಸೃಷ್ಟಿಸಿಕೊಳ್ಳಬೇಕು. ನೆಮ್ಮದಿಯ ಬದುಕಿದ್ದಾಗ ಆ ಸಂತಸದ ಚಿಲುಮೆ ತಾನಾಗಿಯೇ ಹೊರಹೊಮ್ಮುತ್ತದೆ. ಆ ಒಂದು ತೇಜಸ್ಸು ಅವರ ಮುಖದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಅರ್ಥ. ಲಿಂಗಾರ್ಚನೆಯನ್ನು ಮಾಡಿದ ಪರಿಯನ್ನು ತನ್ನ ವಚನದಲ್ಲಿ ಈ ರೀತಿ ಅಕ್ಕಮಹಾದೇವಿ ವರ್ಣಿಸಿದ್ದಾಳೆ. ಹಾಗೆ ಇನ್ನೊಂದು ವಚನದಲ್ಲಿ ನೋಡೋದಾದರೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಂಗಳಗಳ ಚೇಷ್ಟೆಗೆ ಮನವೇ ಬೀಜ ಕರಂಗಣಗಳ ಚೇಷ್ಟೆಗೆ ಮನವೇ ಬೀಜ. ಎನ್ನಗೊಳಗೊಂದು ಮನ ಆ ಮನ ನಿಮ್ಮಲ್ಲಿ ಒಡವೆರೆದ ಬಳಿಕ ಎನಗೆ ಭವ್ಯ ಉಂಟು ಚನ್ನಮಲ್ಲಿಕಾರ್ಜುನಯ್ಯ ಅಂತ. ಅಂದ್ರೆ ಈ ವಿಶ್ವದ ಆಗುಹೋಗುಗಳಿಗೆ ಸೂರ್ಯನ ಪ್ರಕಾಶ ಕಾರಣವಾಗಿದೆ. ಅಂದ್ರೆ ಇಲ್ಲಿ ಆಗುಹೋಗುಗಳಿಗೆ ಸೂರ್ಯನಿಲ್ಲದಿದ್ದರೆ ಬರೀ ಕತ್ತಲೆ, ಅಲ್ಲಿ ಯಾವ ಜೀವಿಗಳು ವಾಸಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಪಂಚೇಂದ್ರಿಯಗಳಿಗೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಗಳಿಗೆ ಚೈತನ್ಯಕ್ಕೆ ಮನಸ್ಸೇ ಕಾರಣ. ನಾವು ಏನೆಲ್ಲ ಸಾಧನೆ ಮಾಡಿದರೂ ಈ ಪಂಚೇಂದ್ರಿಯಗಳು ತೇಜಸ್ಸನ್ನು ಪಡೆದೇ ಇದ್ದರೆ ಆ ಮನುಷ್ಯ ಚೈತನ್ಯದಿಂದಿರಲಿಕ್ಕೆ ಸಾಧ್ಯವಿಲ್ಲ, ಹುಮ್ಮಸ್ಸಿನಿಂದಿರಲಿಕ್ಕೆ ಸಾಧ್ಯ ಇಲ್ಲ. ನನ್ನಲ್ಲಿರುವ ಮನಸ್ಸನ್ನು ನಿಮ್ಮ ಸಂಗಡ ಕೂಡಿದ ಬಳಿಕ ಅಂದ್ರೆ ನನ್ನ ಇರ್ತಕ್ಕಂಥ ಮನಸ್ಸು ನಿಮ್ಮನ್ನೊಡಗೂಡಿದ ನಂತರ ನನಗೆ ಈ ಸಂಸಾರ ಇರುವುದೇ, ನನಗೆ ಸಂಸಾರದ ಬಂಧನವಿಲ್ಲ. ಅಂದ್ರೆ ನನಗೆ ಸಂಸಾರ ಐತಿ ಆದ್ರೆ ಅದರ ಬಂಧನವಿಲ್ಲ ಅಂತಕ್ಕಂಥದ್ದು. ನಾವು ಸಂಸಾರದ ಉದ್ಧಾರಕ್ಕಾಗಿ ಜೀವಿಸುವುದಾದರೂ ಕೂಡ ಸಂಸಾರದ ಭವಬಂಧನದಲ್ಲಿ ಸಿಲುಕದಂತೆ ಆ ಆತ್ಮನ ಒಂದು ಪರಮಾತ್ಮನ ಜ್ಞಾನದಲ್ಲಿ ನಿರತರಾಗಿರಬೇಕು. ಅವನ ಕರೆ ಬಂದಾಗ ನಾವು ಹೋಗಲು ಸಿದ್ಧರಿರಬೇಕು. ಇಲ್ಲಿ ಗಳಿಸುವುದೇತಕ್ಕೆ ಅವಶ್ಯಕತೆ ಪೂರೈಸಿಕೊಳ್ಳೋದಕ್ಕೆ. ಇಲ್ಲಿ
ಓದುವುದೇತಕ್ಕೆ, ಬರೆಯುವುದೇತಕ್ಕೆ, ಜ್ಞಾನವನ್ನು ಸಂಪಾದನೆ ಮಾಡಿ ಒಳ್ಳೆಯ ಜೀವನವನ್ನು ನಡೆಸಲಿಕ್ಕೆ ಅಂತಕ್ಕಂಥದ್ದು. ಹೀಗೆ ಅಕ್ಕ ಮಹಾದೇವಿಯ ವಚನಗಳಲ್ಲಿ ಇರ್ತಕ್ಕಂಥ ಒಂದು ಒಳ ಅರ್ಥವನ್ನು ನಾವು ಮಾಡಿಕೊಂಡಾಗ ನಮ್ಮ ಮನಸ್ಸಿಗೆ ಹಿತವಾದ ಮಿತವಾದ ಅಂತರಂಗದ ದೀಪ ಬೆಳಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ.